Hey guys, welcome back to my channel, Kiru Vlog. ಹೇಗಿದ್ರೆ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತೀನಿ. ಓ ಮೈ ಗಾಡ್, ಎಷ್ಟು ದಿನ ಆದಮೇಲೆ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಲೈಕ್ ಆಲ್ಮೋಸ್ಟ್ 2 ವೀಕ್ಸ್ ಮೇಲಾಗಿದೆ ನಾನು ವ್ಲಾಗ್ಸ್ನ ನಿಲ್ಲಿಸಿ ಅಂತ ಅನ್ನೋದಕ್ಕಿಂತ ಒಂದು ಪಾಸ್ ಕೊಟ್ಟಿದ್ದೆ. ಲೈಕ್ ವಿಡಿಯೋಸ್ ಮಾಡಿಲ್ಲ ಯಾವುದೂ. ಕಾರಣಗಳಿದೆ, ದೇರ್ ಆರ್ ರೀಸನ್ಸ್ ವಿಡಿಯೋಗಳು ಬರದೇ ಇರೋದಕ್ಕೆ. ಏನಾಗಿದೆ, ಏನಾಗ್ತಾ ಇದೆ ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ಹಾಗಾಗಿ ವ್ಲಾಗ್ನ ಫುಲ್ ನೋಡಿ. ಆ್ಯಂಡ್ ಎಸ್, ಇವತ್ತು ಬೆಳಗ್ಗೆ ತಾನೇ ಅನ್ಕೊತಾ ಇದ್ದೆ. ಇವತ್ತು ಕೂಡ ಪ್ಲ್ಯಾನ್ ಇರಲಿಲ್ಲ ಆಯಿತಾ ವ್ಲಾಗ್ ಮಾಡಬೇಕು ಅಂತ. ಜಸ್ಟ್ ಬೆಳಗ್ಗೆ ಅಂದ್ಕೊಂಡೆ ಎಷ್ಟು ದಿನ ಆಯಿತು ನಾನು ವೀಡಿಯೋಸ್ ಮಾಡಿ ಅಂತ. ಸೊ ಜಸ್ಟ್ ಫೆಲ್ ಲೈಕ್ ಅಪ್ಡೇಟ್ಸ್ ಕೊಡೋಣ ನಿಮಗೆ ಏನಾಗ್ತಿದೆ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಎಸ್, ಇವತ್ತೆಲ್ಲ ನನ್ನ ಡೇ ಹೇಗಿರುತ್ತೆ ಅಂತ ಕಂಪ್ಲೀಟ್ ವಿಡಿಯೋ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಐ ಡೋಂಟ್ ನೋ ಎಷ್ಟು ಮಟ್ಟಿಗೆ ಸಕ್ಸೀಡ್ ಆಗ್ತೀನಿ ಅಂತ, ಬಿಕಾಸ್ ಇವತ್ತು ಆಫೀಸ್ಗೆ ಹೋಗಬೇಕು. ಸೊ ಎಸ್, ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಆಯಿಲ್ ಕೂಡ ಮಾಡ್ಕೊಂಡಿದ್ದೀನಿ ತಲೆನೋವು ಬರುತ್ತೆ ಅಂತ. ಹೋಗಿ ಹೆಡ್ ಬಾತ್ ಮಾಡಿ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಆಗಿದೆ. ಸ್ವಲ್ಪ ಇದೆ, ಕಸ ಎಲ್ಲ ಗುಚ್ಚಿ ಮನೆ ಒರೆಸೋದು. ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ಡನ್. ಆ್ಯಂಡ್ ಸೊ ಎಲ್ಲ ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ನಮ್ಮ ಮನೇಲಿ ಇವತ್ತು ಕರ್ಡ್ ರೈಸ್, ಅದಕ್ಕೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ ನಮ್ಮಮ್ಮ, ಟಾಪಿಂಗ್ಸ್ ಥರ. ಫ್ರೂಟ್ಸ್ ಅಂದರೆ ಗ್ರೇಪ್ಸ್ ಮತ್ತು ಪೊಮೊಗ್ರಾನೇಟ್ನ. ಚೆನ್ನಾಗಿರುತ್ತೆ, ಬಟ್ ಏನಂದರೆ ಬಿಸಿ ಬಿಸಿ ಇದ್ದಾಗಲೇ ತಿನ್ಬಿಡ್ಬೇಕಷ್ಟೆ. ಓಕೆ ಫೈನ್, ಕೆಲಸಗಳೆಲ್ಲ ಆಗಿದೆ. ಆ್ಯಂಡ್ ಇವಾಗ ನಾನು ರೆಡಿ ಆಗಬೇಕಷ್ಟೆ. ಏನು ಸೀನ್ ಗೊತ್ತಾ, ಯೂಶ್ವಲಿ ಒಂದು ವೀಕಲ್ಲಿ 3 ಡೇಸ್ ನಾನು ಆಫೀಸ್ಗೆ ಹೋಗ್ತೀನಿ. ಆ್ಯಂಡ್ 3 ಡೇಸ್ ಕೂಡ ಒಂದೇ ಸಲ ಕ್ಯಾಬ್ ಶೆಡ್ಯೂಲ್ ಮಾಡ್ತೀನಿ. ಬಟ್ ಸಮ್ ಹಾವ್ ಇವತ್ತು ಕ್ಯಾಬ್ ಶೆಡ್ಯೂಲ್ ಮಾಡೋದನ್ನು ಮಿಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಲಾಗಿನಿಗೆ ಟ್ರಾನ್ಸ್ಪೋರ್ಟ್ ಅವರು ಕ್ಯಾಬ್ ಕೊಡಲ್ಲ ಅಂತ ಹೇಳಿದ್ದಾರೆ. ಸೊ ಹ್ಯಾವ್ ಟು ಮೇಕ್ ಮೈ ಓನ್ ಅರೇಂಜ್ಮೆಂಟ್ಸ್ ಆ್ಯಂಡ್ ಗೋ. ಸ್ವಲ್ಪ ಬೇಗ ಬಿಡಬೇಕಾಗತ್ತೆ ಮನೇನ, ಅದಕ್ಕೋಸ್ಕರ. ಬಟ್ ಲಾಗೌಟಿಗೆ ಕೊಡ್ತೀವಿ, ಬಟ್ ಲಾಗಿನಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಡೇ ಅಷ್ಟೇ. ಸೊ ಎಸ್, ನೀನು ಸ್ನಾನಕ್ಕೆ ಕೊಡಬೇಕು. ಅದಕ್ಕೂ ಮುಂಚೆ ಐ ಎವ್ರಿ ಡೇ ಡೂ ದಿಸ್. ಏನಂದರೆ ಆಲ್ಮೋಸ್ಟ್ ಚಳಿಗಾಲ ಶುರು ಆದಾಗಿಂದ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ. ಕಡಲೆ ಹಿಟ್ಟು, ಸೊ ಕಡಲೆ ಹಿಟ್ಟನ್ನ ಪ್ಯಾಕ್ ಥರ ಮಾಡಿಬಿಟ್ಟು ಮುಖಕ್ಕೆ ಹಚ್ಕೋತೀನಿ. ಆ್ಯಂಡ್ ಸೋಪ್ ಕೂಡ ಯೂಸ್ ಮಾಡ್ತಾ ಇಲ್ಲ ನಾನು. ಸೋಪ್, ಫೇಸ್ ವಾಶ್ ಎರಡು ಕಟ್ ಮಾಡಿದ್ದೀನಿ. ಕಡಲೆ ಹಿಟ್ಟನ್ನ ಯೂಸ್ ಮಾಡೋದು ನನ್ನ ಎಂಟೈರ್ ಬಾಡಿಗೆ. ಸೊ ಎಸ್, ಲೆಟ್ಸ್ ಡೂ ಇಟ್. ನಮ್ಮ ಸ್ಕಿನ್ ಎಷ್ಟು ಸಾಫ್ಟ್ ಆಗುತ್ತೆ ಗೊತ್ತಾ ಕಡಲೆ ಹಿಟ್ಟು ಯೂಸ್ ಮಾಡೋದ್ರಿಂದ. ನಾವು ಅದು ಇದು ಕೆಮಿಕಲ್ ಎಲ್ಲ ಯೂಸ್ ಮಾಡೋ ಬದಲು ಈ ಥರ ನ್ಯಾಚುರಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ಸೊ ಹೆಲ್ದಿ ಆ್ಯಂಡ್ ಗುಡ್ ಫಾರ್ ಸ್ಕಿನ್. ಓಕೆ, ಒಂದು ನಿಮಿಷ. ಇದನ್ನು ನಾನು ಫೇಸಿಗೆ ಹಾಲಲ್ಲಿ ಮಿಕ್ಸ್ ಮಾಡ್ಕೋತೀನಿ. ಸೊ ಐ ಡೂ ದಟ್. ಅನ್ಕಮ್ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕೊತಿದ್ದೀನಿ ಅಂತ ಏನು ಅಷ್ಟು ರುಚ ಅದು ಇದು ಅಂತೆಲ್ಲ ಏನು ಅನ್ಕೋಬೇಡಿ. ಅಷ್ಟೊಂದು ಬೇಕಾಗಲ್ಲ. 1 ಸ್ಪೂನ್ ಆಫ್ ಮಿಲ್ಕ್ is more than enough. ಸೊ ಎಸ್, ಸ್ನಾನ ಆಗಿದೆ. ಆ್ಯಂಡ್ ಒಂದು ಫುಲ್ ಸ್ಲೀವ್ ಟಾಪ್ ಆ್ಯಂಡ್ ಒಂದು ಜೀನ್ಸ್ ಹಾಕ್ಕೊಂಡಿದ್ದೀನಿ. ಸಿನ್ಸ್ ಕಾರಲ್ಲಿ ಹೋಗಲ್ಲ, ಕ್ಯಾಬಲ್ಲಿ ಹೋಗಲ್ಲ, ಓನ್ ವೆಹಿಕಲ್, ಓನ್ ಟ್ರಾನ್ಸ್ಪೋರ್ಟ್ ತೊಗೊಂಡು ಹೋಗಬೇಕಲ್ಲ. ಹಾಗಾಗಿ ಟ್ಯಾನ್ ಆಗಿಬಿಡ್ತೀನಿ ಅಂತಲೇ ಫುಲ್ ಸ್ಲೀವ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಹೋಗಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ. ಸುಸ್ತಾಗುತ್ತೆ ನನಗೆ ತಲೆಗೆ ಸ್ನಾನ ಮಾಡಿದ್ರೆ. ಅಷ್ಟೊತ್ತಿಂದ ಆಮೇಲೆ ರೆಡಿ ಆಗ್ತೀನಿ. ಓಕೆ, ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ಸಮಥಿಂಗ್. ಸೊ ಎಸ್, ಸ್ನಾನ ಆಯಿತು, ರೆಡಿಯಾಗಿದ್ದು ಆಯಿತು. ಆ್ಯಂಡ್ ನನಗೆ ಹೊಸ ಸನ್ಗ್ಲಾಸಸ್ ಅಲ್ಲ, ಐ ಗ್ಲಾಸಸ್ ತೊಗೊಂಡಿದ್ದೀನಿ ಆಯಿತಾ. ಐ ಜಸ್ಟ್ ಶೋ ಯು ಹೌ ಇಟ್ ಈಸ್ ಅಂತ. ಸೊ ಯಾವುದು ಚೆನ್ನಾಗಿ ಕಾಣಿಸ್ತಿದೆಯಾ ಅಂತ ಹೇಳಿ ಅಂತ. ಓಕೆ, ಅದಕ್ಕೆ ಇದು ಮೆಟಲ್. ಸೊ ನಾನು ಮೆಟಲ್ ಐ ಗ್ಲಾಸಸ್ ಹಾಕಿ ವರ್ಷಗಳಾಗಿದೆ. ನನ್ನ ಫಸ್ಟ್ ಸ್ಪೆಕ್ಸ್ ಮಾತ್ರ ಮೆಟಲ್ದಿತ್ತು. ಇನ್ನು ಆಮೇಲೆ ಯೂಸ್ ಮಾಡಿರೋದೆಲ್ಲನೂ ಈ ಥರದ್ದು. ಸೊ ದಿಸ್ ವಾಸ್ ಮೈ ಬಿಫೋರ್ ಒನ್. ಇದನ್ನು ಹಾಕೊಂಡಿತ್ತು ಸರ್. ಓಕೆ, ನನಗೇನು ಇದು ಅಷ್ಟು ಇಷ್ಟ ಆಗಲಿಲ್ಲ ನನ್ನ ಫೇಸ್ಗೆ. ನಾನು ಟ್ರಾನ್ಸ್ಪರೆಂಟ್ ತೊಗೊಳಕ್ಕೆ ಹೋದೆ, ಬಟ್ ಅದು ವೈಟ್ ಬಂದಿದೆ ಆರ್ಡ್ರ್ ಮಾಡಿದಾಗ. ಹಾಗಾಗಿ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಇನ್ನೊಂದು ತೊಗೊಂಡಿದ್ದು. ಸೊ ನನಗೆ ಇದು ಚೆನ್ನಾಗಿ ಕಾಣಿಸಿದೆ ಅಂತ ಅನಿಸುತ್ತೆ. ಇರೋದ್ರಲ್ಲಿ ಇದು ಬೆಟರ್ ಅಂತ ಅನಿಸುತ್ತೆ. ಸೊ ಎಸ್, ಕಮೆಂಟ್ ಮಾಡಿ ಯಾವ್ದು ಚೆನ್ನಾಗಿದೆ ಅಂತ.
ಯಾವುದ್ರಲ್ಲಿ ಚೆನ್ನಾಗಿ ಕಾಣಿಸ್ತೀನಿ ಅಂತ ಗೊತ್ತು. ವಿತೌಟ್ ಐ ಗ್ಲಾಸಸ್ಸೇ ಚೆನ್ನಾಗಿ ಕಾಣ್ತಿದ್ದು ಅಂತ. ಬಟ್ ಸ್ಟಿಲ್ ಹಾಕ್ಕೊಳ್ಳೇಬೇಕಲ್ಲ. ಎವ್ರಿ ಟೈಮ್ ನಾನು ಲೆನ್ಸ್ ವೇರ್ ಮಾಡೋಕ್ಕಾಗಲ್ಲ, ನನ್ನ ಪವರ್ ಜಾಸ್ತಿ ಇದೆ. ಸೊ ಹ್ಯಾವ್ ಟು ನೋ ಅದರ್ ಚಾಯ್ಸ್. ಆ್ಯಂಡ್ ಯಸ್, ಇವಾಗ ರೆಡಿಯಾಗಿದ್ದಾಯಿತು. ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡೆ, ಬಟ್ ಲ್ಯಾಪ್ಟಾಪ್ ಎತ್ಕೊಂಡು ಊಟದ ಬಾಕ್ಸ್ ಎತ್ಕೊಂಡು ನಾನು ಬಸ್ಸಲ್ಲಿ ಹೋಗಿ ಅಲ್ಲಿ ಇಳಿದು ತಿರ್ಗಿ ಅಲ್ಲಿಂದ ನಡ್ಕೊಂಡು ಆಫೀಸ್ವರೆಗೆ ಹೋಗೋಷ್ಟರಲ್ಲಿ ಆಗೋಗುತ್ತೆ ಟೈಮ್ ಅಂದ್ಬಿಟ್ಟು ರ್ಯಾಪಿಡೋನೋ ಓಲಾನೋ ಬುಕ್ ಮಾಡ್ಕೊಂಡು ಹೋಗಬೇಕು. ಲೆಟ್ಸ್ ಗೋ. ಸೊ ಎಸ್, ಬಂದೆ ಇವಾಗ. ಸಕ್ಕತ್ತು ಬಿಸಿಲಿದೆ, ಇಷ್ಟು ಸ್ವೆಟ್ ಆಗಿದ್ದೀನಿ ಗೊತ್ತಾ. ಸೊ ಮಾನ್ಯತಾಲಿ ನಾನು ಕೆಲಸ ಮಾಡೋ ಬಿಲ್ಡಿಂಗ್ ತೋರಿಸ್ತೀನಿ ಬನ್ನಿ. ತುಂಬ ಬೇಗ ಬಂದಿದ್ದೀನಿ, ಲೈಕ್ ಹಾಫ್ ಆನ್ ಅವರ್ ಮುಂಚೆ ಬಂದಿದ್ದೀನಿ ಲಾಗಿನ್ ಟೈಮಿಗಿಂತ. ಅಷ್ಟು ಪಂಕ್ಚುವಲ್ ಅಲ್ಲ ನಾನು. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ನಮ್ಮ ಕಂಪ್ನಿ ಹತ್ಸಂದೆ ಅಂತ, HBC. ಆ್ಯಂಡ್ ಬೇರೆ ಕಂಪ್ನೀಸ್ ಎಲ್ಲ ಇದೆ ಅಕ್ಕಪಕ್ಕ. ಕಾಗ್ನಿಸೆಂಟ್ ಇದೆ, ಕಾನ್ಸೆಂಟ್ರಿಕ್ಸ್ ಇದೆ. ಎಲ್ಲ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಆ್ಯಕ್ಚುಲಿ. ಇದೆ ನಾವು ಕೆಲಸ ಮಾಡೋದು. ಆ್ಯಕ್ಚುಲಿ ವಿಡಿಯೋ ಮಾಡೋಂಗಿಲ್ಲ, ಎಲ್ಲ ನೋಡಿದ್ರೆ ಬೈತಾರೆ, ಆದಷ್ಟು ತೋರಿಸ್ತೀನಿ. ಸೊ ಎಸ್, ಇಲ್ಲೇ ನಾನು ಕೆಲಸ ಮಾಡೋ ಜಾಗ. ನಮ್ಮ ಟೀಮ್ ಎಲ್ಲ ಇಲ್ಲೇ ಕುತ್ಕೊಳ್ಳೋದು. ನಾನು ಇವತ್ತು ಬೇಗ ಬಂದಿರೋದ್ರಿಂದ ಯಾರೂ ಇಲ್ಲ, ಲಿಟ್ರಲಿ ಯಾರೂ ಇಲ್ಲ. ಆ್ಯಂಡ್ ಎಸ್, ದಿಸ್ ಈಸ್ ಮೈ ಪ್ಲೇಸ್ ಗಾಯ್ಸ್. ಕೆ ಅಂತ ಇದೆ ನೋಡಿ. ಆ್ಯಂಡ್ ಈ ಫ್ರಾಗ್ ನನ್ನ ಕೊಲೀಗ್ ಮಾಡಿರೋದು ನಾನಲ್ಲ. ಆ್ಯಂಡ್ ಇದು ನನಗೆ ಕ್ರಿಸ್ಮಸ್ಗೆ ಸೀಕ್ರೆಟ್ ಸ್ಯಾಂಟಲ್ಲಿ ಗಿಫ್ಟ್ ಬಂದಿದ್ದು. ಇದು ಯಾವುದೋ ಟ್ರೈನಿಂಗ್ ಸೆಷನಲ್ಲಿ ಕೊಟ್ಟಿದ್ದು. ಆ್ಯಂಡ್ ಇದು ಕೂಡ ನನ್ನ ಕೊಲೀಗ್ದೆ, ಕೊಲೀಗ್ ಕಮ್ ಫ್ರೆಂಡ್ಸ್ ಅವರೆಲ್ಲ, ಅದಕ್ಕೆ. ಸೊ ಅವ್ರ ಐಟಮ್ಸ್ ಎಲ್ಲ ನನ್ನ ಹತ್ರ ಇದೆ. ಸೊ ಎಸ್, ದಿಸ್ ಇಸ್ ಮೈ ಪ್ಲೇಸ್. ಆ್ಯಂಡ್ ಅದು ಪ್ಯಾಂಟ್ರಿ. ಫಸ್ಟ್ ಲಾಗಿನ್ ಆಗಿಬಿಡೋಣ, ಆಮೇಲೆ ಬೇರೆ ಎಲ್ಲ ತೋರಿಸ್ತೀನಿ. A few minutes later. ಎಸ್, ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ದಿಸ್ ಇಸ್ ಐಶ್ವರ್ಯ. ಆ್ಯಂಡ್ ಅಲ್ಲಿ ಹಿಂದೆ ಬರ್ತಾ ಇದ್ದಾರೆ ನಮ್ಮ ಕಲೀಗ್ಸ್. ನಮ್ಮ ಕೆಫೆಟೇರಿಯಾ ತೋರಿಸ್ತೀನಿ ರೀ. ಸೊ ದಿಸ್ ಇಸ್ ಆ ಕೆಫೆಟೇರಿಯಾ. ರೈಟ್ ಸೈಡು ಇರುತ್ತೆ ಆ್ಯಂಡ್ ಇಲ್ಲಿ ಲೆಫ್ಟ್ ಸೈಡು ಇರುತ್ತೆ. ಚೆನ್ನಾಗಿದೆ ಅಲ್ಲ ಇದು. ಆ್ಯಂಡ್ ಅಲ್ಲಿ ನಮಗೆ ಜ್ಯೂಸ್ ಮತ್ತು ಫ್ರೂಟ್ಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಇದು ಚಿಲ್ಲಿ ಪಾಯಿಂಟ್. ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ, ಫಾಸ್ಟ್ ಫುಡ್ಸ್ ಸ್ನ್ಯಾಕ್ಸ್ ಎಲ್ಲ. ಆ್ಯಂಡ್ ಅಲ್ಲಿ ಹೋಗಿ ಊಟ ತಿನ್ನೋರೆಲ್ಲ ಅಲ್ಲಿ ತೊಗೊಂಡು ಕಲೆಕ್ಟ್ ಮಾಡಬೇಕು. ಸೊ ಎಸ್, ದಿಸ್ ಇಸ್ ಆರ್ ಕೆಫೆಟೇರಿಯಾ. ಆ್ಯಂಡ್ ನಾನು ಮನೆಯಿಂದ ಊಟ ತೊಗೊಂಡು ಬರ್ತೀನಿ ಮೋಸ್ಟ್ ಆಫ್ ದ ಟೈಮ್, ಬಿಕಾಸ್ ನನಗೆ ಆಫೀಸ್ ಊಟ ಅಷ್ಟಿಷ್ಟ ಆಗಲ್ಲ. ನಾನು ಹೇಳ್ತೀನಿ ಅನ್ನಲ್ಲ ಆಗಲೇ ರೀಸನ್ ಏನು ನಾನು ವ್ಲಾಗ್ಸ್ ಮಾಡಿದ್ದು ಸ್ಪಾಸ್ ಮಾಡಿರೋದಕ್ಕೆ ಅಂತಂದರೆ, ನಮ್ಮ ಫ್ಯಾಮಿಲಿಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ಗಳಾಗಿದೆ. ಮೇಯ್ನಾಗಿ ನಮ್ಮ ದೊಡ್ಡಮ್ಮಂಗೆ, ಅಂದರೆ ನಮ್ಮ ಮಮ್ಮಿಯವರ ಅಕ್ಕಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದೆ. ಲೈಕ್ ಶಿವರಾತ್ರಿ ಹಬ್ಬದ ನೈಟ್ ನಮಗೆ ಕಾಲ್ ಬಂದಿರುತ್ತೆ ನಮ್ಮ ದೊಡ್ಡಪ್ಪನಿಂದ, ಅಡ್ಮಿಟ್ ಮಾಡಿದ್ದೀವಿ ಮಣಿಪಾಲ್ ಹಾಸ್ಪಿಟಲಲ್ಲಿ ಅಂತ. ವಾಸ್ ಲೈಕ್ ಏನು ಹೇಳ್ತಾಯಿದ್ರು, 12:30 1 ಗಂಟೆಗೆ ಕಾಲ್ ಮಾಡಿಬಿಟ್ಟು ನಾನು ಹೇಳಿದ್ರು ಅಡ್ಮಿಟ್ ಆಗಿದ್ದಾರೆ ಅಂತ.
ಆ್ಯಂಡ್ ಅವತ್ತಿಂದ ಸ್ಟಾರ್ಟ್ ಆಗಿದ್ದು ಇವತ್ತವ್ರಿಗೂ ಇನ್ನೂ ಹಾಸ್ಪಿಟಲಲ್ಲೇ ಇದ್ದಾರೆ ಅವರು. ಮನೆಗೆ ಬಂದು ಹೋದರು, ಬಟ್ ಮತ್ತೆ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ. ಸೊ ಆ ರೀಸನ್ಸಿಂದ ನಾನು ಅಷ್ಟು ಕರೆಕ್ಟಾಗಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ದಿಸ್ ಇಸ್ ದ ಮೇನ್ ರೀಸನ್. ಬಿಕಾಸ್ ಆಗಲ್ಲ, ಆ ಟೈಮಲ್ಲಿ ಕೆಲಸ ಮಾಡೋದೇ ದೊಡ್ಡ ವಿಷಯ ಆಗುತ್ತೆ. ಅದರಲ್ಲೂ ನಮ್ಮ ಅಣ್ಣಂಗಂತೂ ಟಫ್ ಟೈಮ್ ಅಂತಲೇ ಹೇಳ್ಬೋದು. ಬಿಕಾಸ್ ಹೀ ಈಸ್ ಫೇಸಿಂಗ್ ಅ ಲಾಟ್ ಆಫ್ ಫೇಸಿಂಗ್ ಅ ಲಾಟ್ ಆಫ್ ಪ್ರೆಷರ್. ಬಿಕಾಸ್ ಈ ಕಡೆ ಕೆಲಸನೂ ಮಾಡಬೇಕು, ಈ ಕಡೆ ಮನೇಲಿ ಅಮ್ಮನೂ ನೋಡ್ಕೋಬೇಕು, ಮನೇಲಲ್ಲ ಹಾಸ್ಪಿಟ್ಲಲ್ಲಿ. ಆ್ಯಂಡ್ ಓಡಾಡೋಕ್ಕೆ ನಮ್ಮ ಮನೆಯಿಂದ ಓಡಾಡ್ತಾ ಇದ್ದಾರೆ ಇವಾಗ. ಸೊ ಸ್ವಲ್ಪ ಟಫ್ ಟೈಮ್ ಅಂತಲೇ ಹೇಳ್ಬೋದು ಫ್ಯಾಮಿಲಿಗೆ. ಹಾಗಾಗಿ ನಾಟ್ ಬೀಯಿಂಗ್ ಆ್ಯಕ್ಟಿವ್. ಆ್ಯಂಡ್ ನಾನು ಇನ್ ಡೀಟೇಲ್ ಹೇಳೋಕ್ಕೆ ಹೋಗಲ್ಲ, ಬಿಕಾಸ್ ಮೇನಾಗಿ ನಮ್ಮ ದೊಡ್ಡಮ್ಮಂಗೂ ಇಷ್ಟ ಆಗಲ್ಲ ಇದನ್ನೆಲ್ಲ ನಾನು ಹೇಳೋದು. ಸೊ ಬೇಗ ಹುಷಾರಾಗಲಿ ಅಂತ ಬೇಡ್ಕೊಳ್ಳಿ ನೀವು ಅಷ್ಟೇ. ದಿಸ್ ಇಸ್ ದ ಮೇನ್ ರೀಸನ್. ಆ್ಯಂಡ್ ಇವಾಗ ಊಟ ಮಾಡೋಣ. ಆ್ಯಂಡ್ ಐಶ್ವರ್ಯ ಅವರು ನೋಡಿ ಫುಲ್ಲು, ಅಕ್ಷಿತ ಆದರೆ ಫುಲ್ ಬೋಲ್ಡ್ ಆಗಿರ್ತಾಳೆ, ಐಶ್ವರ್ಯ ಫುಲ್ ಶೈ. ಸೊ ಬ್ರೋ ಏನು ಬ್ರೋ ಸ್ವೀಟ್ ಅದು? ರಸ್ಮಲಾಯಿ. ಗೈಸ್ ನಾನು ತೊಗೋಬೇಕಿತ್ತು ಅನ್ನಿಸ್ತಿದೆ ಇವಾಗ. ರಸ್ಮಲಾಯಿ, ಚಪಾತಿ ವಿತ್ ಪನ್ನೀರ್ ಮತ್ತು ವೆಜ್ ಫ್ರೈ, ಏನಿದು ಪಲಾವಾ? ವೆಜ್ ಪಲಾವ್. ಅನ್ನ ಸಾಂಬಾರು ಕೂಡ ಇರುತ್ತೆ, ರಸಮ್ ಕೂಡ ಇರುತ್ತೆ. ಮೇಡಮ್ ಅವ್ರು ತೊಗೊಂಡಿಲ್ಲ, ಎಲ್ಲ ಬರ್ತಾ ಇದ್ದಾರೆ ಒಬ್ಬೊಬ್ಬರೇ. ಊಟ ಮಾಡೋಣ. ಪಾನಿಪುರಿನೇ ಇಸ್ಕೊಂಡು ಬಂದಿಲ್ಲ, ಓಡ್ತಾ ಇದ್ದಾಳೆ ನೋಡಿ. ಚಾಕ್ಲೇಟಲ್ಲಿದೆ ಪಾನಿಪುರಿ, ಬಟ್ ಅದನ್ನು ಮಿಸ್ ಮಾಡ್ಕೊಂಡಿದ್ದಾಳೆ, ಅದಕ್ಕೆ ಫುಲ್ ಓಡ್ತಾ ಇದ್ದಾಳೆ. ಎಸ್, ಇವಾಗ ವಾಕಿಗೆ ಹೋಗ್ತಾ ಇದ್ದೀವಿ ಪೋಸ್ಟ್ ಲಂಚ್. ಇದು ಮ್ಯಾಂಡೇಟ್ ಕಾರ್ಪೊರೇಟ್ ವಾಕ್. ಸ್ವಲ್ಪ ಜಾಸ್ತಿ ಅಂತ ನನ್ನ ಸ್ಪೆಕ್ಸ್ ನನ್ನ ಫೇಸಿಗೆ ಚೆನ್ನಾಗಿ ಕಾಣ್ತಿದ್ಯಾ ಮತ್ತು ಅವಳಿಗೆ ಚೆನ್ನಾಗಿ ಕಾಣ್ತಿದ್ಯಾ? ಕಮೆಂಟ್ ಮಾಡಿ ಗೈಸ್, ಕಮೆಂಟ್. ಎಲ್ಲ ಬರೀ ಊಟ ಮಾಡಿ. ನನಗೆ ಯಾರು ಫ್ರೆಂಡ್ಸ್ ಇಲ್ಲ, ಎಲ್ಲ ಕಾಲೀಗ್ಸ್. ಹೌದು ತಾನೇ? One eternity later. ಜಸ್ಟ್ ಇವಾಗ ತಾನೇ ಕೆಫೆಟೇರಿಯಾಗೆ ಬಂದು ಎಲ್ಲ ಬ್ಲಾಗ್ ಬರೀ ಇವಳ ಜೊತೆನೇ ಮಾಡಿರೋದು ಇವತ್ತು ನಾನು. ಕೆಫೆಟೇರಿಯಾಗೆ ಬಂದಿದ್ದೀವಿ, ಇಲ್ಲಿ ಕುತ್ಕೊಂಡು ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು. ಸ್ವಲ್ಪ ನಿದ್ದೆ ಬರೋಂಗೆ ಆಗ್ತಿದೆ ಗೈಸ್. ನೋಡಿ ಎಲ್ಲ ಇಲ್ಲಿ ಚಾಯ್ ಪಾಯಿಂಟಲ್ಲಿ ಸ್ನ್ಯಾಕ್ಸ್ ತೊಗೋತಾ ಇದ್ದಾರೆ, ಅಲ್ಲಿ ಫ್ರೂಟ್ಸ್ ತೊಗೋತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಮಗೆ ಸರ್ವ್ ಮಾಡೋದು ಫುಡ್ ಎಲ್ಲ ಇಲ್ಲೇ ಸರ್ವ್ ಮಾಡೋದು. ಇಲ್ಲಿ ವೆಜ್ಜು, ಈ ಪಾರ್ಟ್ ಫುಲ್ ವೆಜ್ಜು, ಆ ಕಡೆ ಲೆಫ್ಟಲ್ಲಿ ಫುಲ್ ಏನದು ನಾನ್ ವೆಜ್ಜು ಸರ್ವ್ ಮಾಡೋದು. ಆ್ಯಂಡ್ ಸೊ ಎಸ್, ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ, ಕೆಲಸ ಮುಗ್ದಿಲ್ಲ. ಆ್ಯಂಡ್ ಇಲ್ಲಿ ಎಲಿಮೆಂಟ್ಸ್ ಮಾಲ್ ಕಾಣಿಸುತ್ತೆ ನೋಡಿ, ಇಲ್ಲಿಂದ ಕಾಣಿಸ್ತಿದ್ಯಾ? ಏನೋ ಹೇಳ್ತಾ ಇದ್ದಾಳೆ ಐಶ್ವರ್ಯ. ಏನು ಐಶ ಹೇಳು? ಇಲ್ಲ, ಕಂಪ್ನಿನಲ್ಲಿ ಆ ಥರ ಎಲ್ಲ ಹೇಳ್ಬಾರ್ದು. ಪರವಾಗಿಲ್ಲ ಹೇಳು. ಪರವಾಗಿಲ್ಲ ಮೇಡಮ್. ಕೆಲಸ ಬೇಡವಂತೆ, ಕಂಪ್ನಿ ಬೇಡವಂತೆ, ಈ ಲೈಫ್ ಸ್ಟೈಲ್ ಬೇಡವಂತೆ, ಕಾರ್ಪೊರೇಟ್ ಲೈಫೇ ಬೇಡವಂತೆ, ಸಾಕಾಗಿದೆಯಂತೆ ಮಾಡಿ ಮಾಡಿ. ಎಸ್, ದಟ್ಸ್ ರೈಟ್. ಹೆಲ್ತ್ ಎಫೆಕ್ಟ್ ಆಗ್ತಿದೆಯಂತೆ. ನಿಮಗೂ ಅದೇ ತಾನೇ? ಸೊ ನೋಡೋರ್ಗೆಲ್ಲರಿಗೂ ಅನ್ನಿಸ್ಬೋದು, ಊರಿಗೇನಪ್ಪ ಆರಾಮಾಗಿ ಕ್ಯಾಬಲ್ಲಿ ಹೋಗ್ತಾರೆ, ಬಿಟ್ಟು ಊಟ ಮಾಡ್ತಾರೆ, ಆಫೀಸ್ ಊಟ ಮಾಡ್ತಾರೆ, ಕುತ್ಕೊಂಡು ಕೆಲಸ ಮಾಡ್ತಾರೆ, ಕೈ ತುಂಬ ಸಂಬಳ ತಗೋತಾರೆ ಅಂತ. ಅದು ಆ ಥರ ಇಲ್ಲ ಆ್ಯಕ್ಚುಲಿ. ರಿಯಾಲಿಟಿ ಈಸ್ ವೆರಿ ಮಚ್ ಡಿಫ್ರೆಂಟ್. ತೋರಿಸ್ಕೊಳ್ಳೋ ಥರ ಯಾವುದೂ ನಿಜ ಅಲ್ಲ, ತೋರಿಸ್ಕೊಳ್ಳೋದೆಲ್ಲನೂ. ಸಂಬಳ ಅಷ್ಟಿರಲ್ಲ, ಕೆಲಸ ಪ್ರೆಷರ್ ಜಾಸ್ತಿ, ಎಲ್ಲ ಇರುತ್ತೆ. ಓಕೆ, ವಾಕಿಂಗ್ ಆಫ್. ಕರೆಕ್ಟಾಗಿ ಇವಳ ಜೊತೆ ಇದ್ದಾಗಲೇ ಬ್ಲಾಗ್ ಮಾಡೋದು ನಾನು. ಬಾಯ್. ಫೈ. ಓಕೆ, ಲೆಟ್ಸ್ ಗೋ. ಸೊ ಎಸ್, ದಿಸ್ ಈಸ್ ಆರ್ ಪಾರ್ಕಿಂಗ್ ಲಾಟ್. ನಮ್ಮ ಕ್ಯಾಬ್ಗಳೆಲ್ಲ ಇಲ್ಲೇ ಬಂದು ಕಾಯ್ತಾ ಇರ್ತಾರೆ. ಗೈಸ್, ದಿಸ್ ಇಸ್ ದ ಪಾರ್ಕಿಂಗ್ ಲಾಟ್. ಹೋಗ್ಬಿಟ್ಟು ಕ್ಯಾಬ್ ರೂಟ್ ಎಲ್ಲಿದೆ, ರೂಟ್ ನಂಬರ್ ನೋಡ್ಕೊಂಡು ಹೋಗಿ ಎತ್ಕೊಂಡು ಮನೆಗೆ ಹೋಗಿ ಪಾಚ್ಕೊಳ್ಳೋದೇ ಕೆಲಸ ಇವಾಗ. ಓಕೆ ಬಾಯ್.
ಸೊ ಎಸ್, ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ. ಏನಿದ್ರು ತಿಂದ್ಬಿಟ್ಟು ಮಲ್ಕೊಳ್ಳೋದಷ್ಟೇ. ಸೊ ದಿಸ್ ವಾಸ್ ಮೈ ಕಂಪ್ಲೀಟ್ ಡೇ. ಆದಷ್ಟು ಕ್ಯಾಪ್ಚರ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಕೀರು ವ್ಲಾಗ್ಸ್ ಇನ್ ಕನ್ನಡ. ಬಾಯ್.